ತುಂಬ ಸಿಂಪಲ್ ಆದ ಒಂದು ಜೀವನ, ಹಳ್ಳಿ ಜೀವನ. ಈಗಲೂ ಅಷ್ಟೇ, ಹಳ್ಳಿ ಜೀವನ ತುಂಬ ಸಿಂಪಲ್ ಆಗಿರುತ್ತೆ. MGR ಕಾಲೇಜಲ್ಲಿ ಬಯೋಟೆಕ್ನಾಲಜಿ ಮುಗಿಸಿದೆ, ಮತ್ತು MSc ಅದೇ ಕಾಲೇಜಲ್ಲಿ ಮಾಡಿದೆ. ಮರಣಮ್ ಅಂತೇಳಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಂತೇಳಿ ಫ್ರೆಂಡ್ ಮಹೇಶ್ ಅಂತೇಳಿ ಅದರ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದರು. ತುಂಬ ಕಮ್ಮಿ ಬಜೆಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಟೀಮ್ ಸ್ಟಾರ್ಟ್ ಮಾಡಿದ್ವಿ. ಟೀಮ್ ವರ್ಕ್ ಥರ ಫಾರ್ಮ್ ಮಾಡಿ, ಮತ್ತು ಅದು ಸ್ಟಾರ್ಟ್ ಆದಾಗ ತುಂಬ ಕಷ್ಟಪಟ್ವಿ, ಯಾಕಂದರೆ ಅಮೌಂಟ್ ಇರ್ತಿರಲಿಲ್ಲ. ಡೈರೆಕ್ಟರ್ ಬಂದು ರಾಜ್ ಮುನಿ ಅಂತೇಳಿ, ಮುನ್ರಾಜ್ ಅಂತಾರೆ, ರಾಜ್ ಮುನಿ ಅಂತೇಳಿ ಅವರು ಡೈರೆಕ್ಷನಲ್ಲಿ. ಅವರು ಚಿನ್ನದ ಗೊಂಬೆ, ಗುಡುಮನ ಒಂಥರ ಅಂತೇಳಿ 2 ಮೂವಿ ರಿಲೀಸ್ ಆಗಿದೆ ಅವರು ಡೈರೆಕ್ಷನಲ್ಲಿ. ಇದು 3rd ಮೂವಿ ಅವ್ರ ಡೈರೆಕ್ಷನಲ್ಲಿ ಮಾಡಿದೆ. ತ್ರಿಬಲ್ ಡಿ ಅದ್ರ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ ಆಲ್ರೆಡಿ. ಸೊ ಸೆನ್ಸಾರ್ ಆಗಿದೆ, UA ಆಗಿದೆ, ಸೆನ್ಸಾರ್ ರೆಡಿ ಇದೆ, ಥಿಯೇಟರ್ಸ್ಗೆ ವೆಯ್ಟಿಂಗ್. ಆದಷ್ಟು ಜಲ್ದಿ ಬರ್ತಾ ಇದೆ. ಯು ಪ್ರೀಮಿಯರ್ ಸೀರೀಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆ ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಇವತ್ತು ತಮಿಳುನಾಡಿನ ಕೊಡಿಯಲಂ ಅನ್ನೋ ಒಂದು ಊರಿಗೆ ಬಂದಿದ್ದೇವೆ. ನಮ್ಮ ಜೊತೆ ಅರುಣ್ ಸರ್ ಇದ್ದಾರೆ. ಓಕೆ, ನಮ್ಮ ಜೊತೆ ಆಲ್ರೆಡಿ ಅಗಲಕೋಟೆ ಸೀರೀಸ್ ಜೊತೆ ನೀವು ನೋಡಿದ್ರ ಸ್ನೇಹಿತರೆ. ಅರುಣ್ ಸರ್ ನಮ್ಮನ್ನು ಕರೆದಾಗ ನಾವು ಕೂಡ ಅವ್ರ ಜೊತೆ ಹೋಗಿ ಅಗಲಕೋಟೆಯಲ್ಲಿ ತುಂಬಾ ವಿಧವಾದ ಗಿಡಗಳನ್ನು ತೋರಿಸಿದೀವಿ. ಅರುಣ್ ಸರ್ದು ಇಂಟರ್ವ್ಯೂ ತಗೋಬೇಕಂತ ತುಂಬಾ ದಿನಗಳಿಂದ ನಾನು ಅನ್ಕೊಳ್ತಾ ಇದ್ದೆ. ಓಕೆ, ಇಂಟರ್ವ್ಯೂ ಮಾಡೋಣ ಅಂತ ಅವರು ಇವತ್ತು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ಅರುಣ್ ಸರ್, ಮೊದಲಿಗೆ ನಿಮ್ಮ ತ್ರಿಬಲ್ ಡಿ ಮೂವೀಸ್ ರಿಲೀಸ್ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ ಹೇಳ್ತೀನಿ. ಮೊದಲಿಗೆ ಯು ಪ್ರೀಮಿಯರ್ ಸೀರೀಸ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ನಮಸ್ಕಾರ, ಮತ್ತು ಆಡಿಯನ್ಸ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಉಮೇಶ್. ಏನು ನಿಮ್ಮ ಕ್ವಶನ್ಸ್ ಏನಿದೆ ಅನ್ನೋದು? ಸರ್, ತ್ರಿಬಲ್ ಡಿ ಮೂವೀಸ್ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ನೀವು ಅಭಿನಯ ಮಾಡಿದಿರಿ, ಆಕ್ಟಿಂಗ್ ಮಾಡಿದ್ದೀರಾ. ಓಕೆ, ಇನ್ನು ಸ್ವಲ್ಪ ದಿನಗಳು ರಿಲೀಸ್ ಆಗ್ತಾ ಇದೆ. ಹೌದು. ನನಗೆ ಅನ್ನಿಸ್ತಂದ್ರೆ ನಾನು ಕೂಡ ತುಂಬಾ ದಿನಗಳಿಂದ ಇಂಟರ್ವ್ಯೂ ಮಾಡಬೇಕು ಅಂತ ನಂಗೆ ಅನ್ಕೊಂಡಿದ್ದೆ. ಅರುಣ್ ಸರ್ ಅಂದ್ರೆ ಯಾರು? ನಿಮ್ಮ ಬಾಲ್ಯ ಜೀವನ, ನಿಮ್ಮ ಬ್ಯಾಕ್ ಗ್ರೌಂಡ್ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು ಸರ್. ಆಕ್ಚುಲ್ ಆಗಿ ನಂದು ಬಾಲ್ಯ ಜೀವನ ಅಂತಂದ್ರೆ ತುಂಬಾ ಸಿಂಪಲ್ ಆದ ಒಂದು ಜೀವನ, ಹಳ್ಳಿ ಜೀವನ. ಈಗಲೂ ಅಷ್ಟೇ, ಹಳ್ಳಿ ಜೀವನ ತುಂಬ ಸಿಂಪಲ್ ಆಗಿರುತ್ತೆ. ತುಂಬ ಅಂದರೆ ತುಂಬ. ನಾನು ಸ್ಕೂಲ್ ಲೈಫೆಲ್ಲ ಹೆಂಗಂದರೆ, ಇಲ್ಲಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ಗೆಲ್ಲ. ಇನ್ನೊಂದು ನೆಕ್ಸ್ಟ್ ಅಪ್ ಟು 5th ಸ್ಕೂಲ್ ನಡ್ಕೊಂಡು ಹೋಗ್ತಿದ್ವಿ. ಆಫ್ಟರ್ 5th to 10th ಒಂದು ಆಲ್ಮೋಸ್ಟ್ 4-5 ಕಿಲೋಮೀಟರ್ಸ್ ಬರುತ್ತೆ, ಬಾಗ್ಲೂರು ಅಂತೇಳಿ. ಅಲ್ಲಿ ಒಂದು ಸ್ಕೂಲು, ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಎಜುಕೇಷನ್ ಆಗಿದ್ದು. ಅಪ್ ಟು PUC ವರೆಗೂ ಅಲ್ಲಾಯಿತು. PUC ಆದಮೇಲೆ ಕಾಲೇಜ್ ಅಂತ ಬಂದಮೇಲೆ ಸ್ವಲ್ಪ ಹೊಸೂರು ಎಲ್ರಿಗೂ ಗೊತ್ತಿರುತ್ತೆ. ಹೊಸೂರಲ್ಲಿ MGR ಕಾಲೇಜಲ್ಲಿ ಬಯೋಟೆಕ್ನಾಲಜಿ ಮುಗಿಸಿದೆ, ಮತ್ತು MSc ಅದೇ ಕಾಲೇಜಲ್ಲಿ ಮಾಡಿಕೊಂಡು ನೆಕ್ಸ್ಟ್ ನನ್ನ ಲೈಫ್ ಹೆಂಗಾಯಿತು ಅಂತಂದರೆ, ಅಲ್ಲಿ ಬ್ಯಾಂಗ್ಳೂರು ಬಂದಾಗ ಸೊ ಅಲ್ಲಿನ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಇಲ್ಲಿ ಎಲ್ಲ ಹಳ್ಳಿ ಜೀವನ, ಹಳ್ಳಿ ಲೈಫ್ ಸ್ಟೈಲ್, ಹಳ್ಳಿ ಸ್ಟೈಲ್. ಬಟ್ ಈಗಲೂ ಹಳ್ಳಿ ಸ್ಟೈಲಲ್ಲೇ ನಾನು ಅಡ್ಯಾಪ್ಟ್ ಆಗಿದ್ದೀನಿ. ಇದೇ ನನ್ನ ಸ್ವಲ್ಪ ಇಷ್ಟನೂ ಆಗ್ತಿದೆ. ಓಕೆ ಸರ್. ಬಟ್ ಇನ್ನೂ ಒಂದು ಏನಪ್ಪ ಅಂತಂದ್ರೆ, ಅಲ್ಲಿ ಸಿನಿಮಾ ಆಸೆ ಬಂತು. ಸೊ ಸಿನಿಮಾ ತುಂಬ ಹುಡುಗರು ಹೇಳ್ತಿದ್ರು, ಸಿನಿಮಾ ಯಾಕೆ ಮಾಡಬಾರ್ದು ಹಂಗೆ ಹಿಂಗೆ. ಬಟ್ ಚಿಕ್ಕ ಹುಡುಗ ಇರ್ಬೇಕಾದ್ರೆ ನಾವು ಸಿನಿಮಾ ಅಂದರೆ ಹೆಂಗೆ ಅಂದ್ಕೊಂಡಿದ್ವಿ ಅಂದರೆ, ಈ TVಲಿ ಕಾಣಿಸ್ತಾ ಇರ್ಬೇಕಾದ್ರೆ ಚಿಕ್ಕದಾಗಿದ್ದಾರೆ, ಅದರೊಳಗೆ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಈ ಥರ ಇರ್ತಿತ್ತು. ಅಷ್ಟು ಅದ್ರ ಬಗ್ಗೆ ಅರಿವು ಇರಲಿಲ್ಲ. ನಾವಾಗಲೂ ಮಾತಾಡ್ಕೊತಿದ್ವಿ, ಚಿಕ್ಕ ಜನ ಒಳಗಿದ್ದಾರೆ, ಚಿಕ್ಕದಾಗೆ ಅವರು ಜನ, ಅವ್ರು ನಾವು ಹಿಂಗೆ ಹೊಡೆದ್ರೆ ಬಿದ್ದೋಗ್ಬಿಡ್ತಾರೆ, ಸುಮ್ಮನೆ ಅಲ್ಲಿ ಸಿನಿಮಾದಲ್ಲಿ ಹೀರೋ ಅಷ್ಟೇ, ಈ ಥರ ಎಲ್ಲ ಮಾತಾಡ್ಕೊತೀವಿ. ಬಟ್ ಹೋಗ್ತಾ ಈಗ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅಂದ್ರೇ ನಮ್ಮ ಕೈಯಲ್ಲಿ ನಮ್ಮದಕ್ಕೆ ಆಗ್ತಿಲ್ಲ, ಕಷ್ಟ. ಬಟ್ ಇದಕ್ಕೆಲ್ಲ ಕಾರಣ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಮತ್ತು ಡಿಜಿಟಲ್. ಈಗ ಮೇಯ್ನ್ ಈ ಹಾಗೆ ರೀಲು ಅದು ಇದು ಇರಬೇಕಾದ್ರೆ ಕಷ್ಟ ಆಯಿತು. ಈ ಡಿಜಿಟಲ್ ತುಂಬ ಡಿಜಿಟಲೈಸ್ ಆಗಿದೆ, ಮತ್ತು ಮೆಮರಿ ಕಾರ್ಡ್, ಸಿಂಪಲ್ ಮೆಮೊರಿ ಕಾರ್ಡಲ್ಲಿ ಎಲ್ಲ ಬಂದ್ಬಿಡುತ್ತೆ. ಈ ಥರ ಆದ್ದರಿಂದ ಸೊ ಮಾಡೋಕ್ಕಾಯಿತು. ಮತ್ತು ಅಲ್ಲಿ
ಇದ್ದಾಗ ಏನಾಯಿತು, ಬಿಫೋರ್ ಮ್ಯಾರೇಜ್ ಒಂದು ಜಿಮ್ಗೆ ಹೋಗೋದಾಗ್ಬೋದು, ನನ್ನ ಬಾಡಿ ಡೆವಲಪ್ಮೆಂಟ್ ಈ ಥರ ಮಾಡ್ತಾ ಬಂದಾಗ ಸೊ ಸಿನಿಮಾ ಇಂಟ್ರೆಸ್ಟ್ ಬಂತು. ಇದು ಮಾಡಿ ಮತ್ತೆ ಸಿನಿಮಾ ಕಡೆ ಎಂಟ್ರಿ ಆಗಪ್ಪ ತಗೊಂಡಿದ್ದೆ. ನಾವೇ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ವಿ, ಮರಣಂ ಅಂತೇಳಿ. ನಿಮಗೆಲ್ಲ ಗೊತ್ತಿರುತ್ತೆ. ಗೊತ್ತು ಸರ್, ನಾನು ಕೂಡ ನೋಡಿದ್ದೀನಿ. ಈ ಆರಂಭದ ಜೊತೆಯಲ್ಲಿ ಅಡಗಿರೋ ಸ್ವಾರ್ಥ, ಎಲ್ಲ ಸ್ವಾರ್ಥದ ಕಡೆಯಲ್ಲಿ ಮುಳುಗಿರೋ ಅಂತ್ಯ, ಆ ಅಂತ್ಯದ ಮೂಲ. ಮರಣಂ ಅಂತೇಳಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಂತೇಳಿ ಫ್ರೆಂಡ್ ಮಹೇಶ್ ಅಂತೇಳಿ ಅದರ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದರು. ತುಂಬ ಕಮ್ಮಿ ಬಡ್ಜೆಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಟೀಮ್ ಸ್ಟಾರ್ಟ್ ಮಾಡಿದ್ವಿ. ಟೀಮ್ ವರ್ಕ್ ಥರ ಫಾರ್ಮ್ ಮಾಡಿ ಮತ್ತು ಅದು ಸ್ಟಾರ್ಟ್ ಆದಾಗ ತುಂಬ ಕಷ್ಟಪಟ್ವಿ, ಯಾಕಂದರೆ ಅಮೌಂಟ್ ಇರ್ತಿರಲಿಲ್ಲ. ಅಣ್ಣ ಈ ಊರಲ್ಲ ಅಣ್ಣ, 300 ಅನ್ಸುತ್ತೆ. ಊರಿಗೆ ಹೊಸ್ತಲ್ವಾ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್. ಗೊತ್ತಾ? ಮಾಲೂರು. ಒಂದು 4000 5000 ಶೂಟಿಂಗ್ ಕಡಿಮೆ ಮಾಡ್ಕೊಂಡು ಹೋಗಿ ಸಿನಿಮಾ ಮಾಡೋದು, ಈ ಥರ ಏನೋ ಒಂದು ಕಷ್ಟಪಟ್ಟು ಮಾಡಿ ಸಿನಿಮಾ ರಿಲೀಸ್ ಆಯಿತು. ಓಕೆ, ಸಿನಿಮಾ ರಿಲೀಸ್ ಆಯಿತು, ಚೆನ್ನಾಗೇ ರಿವ್ಯೂಸ್ ಬಂತು, ಚೆನ್ನಾಗಿ ಇದು ಸಿಕ್ತು. ಬಟ್ ಏನಪ್ಪ ನಮ್ಮ ಇದು ಅಂತಂದರೆ ಇಮ್ಮಿಡಿಯೇಟ್ ಹಿಂದೆನೇ ಕೊರೋನಾ ಹಾಲಿಡೇಸ್ ಸ್ಟಾರ್ಟ್ ಆಯಿತು. ಕೊರೋನಾ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿವರೆಗೂ ಏನೋ ನಮಗೇನೋ ಅದೆಲ್ಲ ಒಂಥರ ಆಯಿತು. ಕೊರೋನಾ ಈ ಥರ ಎಲ್ಲೋ ಬರ್ತಿದೆ, ಇದು ಒಂದು ವೈರಸ್ ಬರ್ತಿದೆ, ಜನ ಸಾಯ್ತಿದ್ದಾರೆ ಅಂತಂದರೆ ಒಂಥರ ವಿಚಿತ್ರ ಅನಿಸ್ತಿತ್ತು. ಇದೇನು ನಿಜಾನ ಸುಳ್ಳ ಅಂತ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದಾರೆ. ಏನು ಈ ಥರ ಆಗ್ತಿದೆ, ಒಂದೇನೋ ಸಿನಿಮಾದಲ್ಲಿ ನೋಡ್ದಂಗೆ ಇದೆಯಲ್ಲಪ್ಪ ಅನ್ನೋ ಥರ ಆಗಷ್ಟೊಳಗೆ ಇಮಿಡಿಯೇಟ್ ಇಲ್ಲೂ ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿದ್ರು. ಇಲ್ಲೂ ಎಲ್ಲ ಆಗಿ ಸೊ ಲಾಂಗ್ ಗ್ಯಾಪ್. ನೆಕ್ಸ್ಟ್ ನಾವು ಶುರು ಮಾಡಿದ್ದು ಒಂದು ಸಿನಿಮಾ, ನೇಮ್ ಹೇಳ್ತೀನಿ. ಅದು ವರ್ಕ್ ಸೆಕೆಂಡ್ ಪ್ರಾಜೆಕ್ಟ್ ಅದು ನನಗೆ. ಅದು ಬಂದು ಎಡಿಟಿಂಗಲ್ಲಿದೆ. ಇನ್ನೂ ಸ್ವಲ್ಪ ಫಿನಾನ್ಷಿಯಲ್ ಇಶ್ಯೂಸಿಂದ ಎಡಿಟಿಂಗ್ ಅದು ಇದು ಹೋಗ್ತಾ ಇದೆ. ಸೊ ಅದು ಆಲ್ಮೋಸ್ಟ್ 99% ಕಂಪ್ಲೀಟ್ ಆಗಿದೆ. ಇನ್ನೂ ಒಂದು 1% ಆ ಥರ ಪೆಂಡಿಂಗ್ ಇದೆ. ನೆಕ್ಸ್ಟ್ ಅದರ ಸೆಕೆಂಡ್ ಪ್ರಾಜೆಕ್ಟ್ ಡೈರೆಕ್ಟರ್ ಬಂದು ರಾಜ್ ಮುನಿ ಅಂತೇಳಿ, ಮುನ್ರಾಜ್ ಅಂತಾರೆ, ರಾಜ್ ಮುನಿ ಅಂತೇಳಿ. ಅವರು ಡೈರೆಕ್ಷನಲ್ಲಿ ಅವರು ಚಿನ್ನದ ಗೊಂಬೆ, ಗುಡುಮನ ಒಂಥರ ಅಂಥೇಳಿ 2 ಮೂವಿ ರಿಲೀಸ್ ಆಗಿದೆ ಅವರು ಡೈರೆಕ್ಷನಲ್ಲಿ. ಇದು 3rd ಮೂವಿ ಅವ್ರ ಡೈರೆಕ್ಷನಲ್ಲಿ ಮಾಡಿದೆ. ಮತ್ತು 3rd ಒನ್ ನಿಮ್ಗೆಲ್ರಿಗೂ ಗೊತ್ತೇ ಇರಲೇಬೇಕು, ಟ್ರಿಬಲ್ ಡಿ. ಟ್ರಿಬಲ್ ಡಿ ಅದರ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ ಆಲ್ರೆಡಿ. ಸೊ ಸೆನ್ಸಾರ್ ಆಗಿದೆ, UA ಆಗಿದೆ, ಸೆನ್ಸಾರ್ ರೆಡಿ ಇದೆ, ಥಿಯೇಟರ್ಸ್ಗೆ ವೆಯ್ಟಿಂಗ್. ಆದಷ್ಟು ಜಲ್ದಿ ಬರ್ತಾ ಇದೆ. ಸೊ ಕನ್ನಡದಲ್ಲಿ ಬರ್ತಾ ಇದೆ. ಕರ್ನಾಟಕ ಆಡಿಯನ್ಸ್, ಕನ್ನಡ ಪ್ರೇಕ್ಷಕರು ಅದ್ರಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಮೂವಿ. ಒಂದು ಒಳ್ಳೆ ಮೆಸೇಜ್ ಬಗ್ಗೆ ಡೈರೆಕ್ಟರ್ ಮಂಜುನಾಥ್ ಅಂತೇಳಿ, ಅವರು ಮಾರ್ಕೆಟ್ ಮಂಜು ಅಂತಾರೆ, KBM. ಸೊ ಅವರು ಪ್ರೊಡ್ಯೂಸ್ ಮಾಡಿ ಡೈರೆಕ್ಷನ್ ಮಾಡಿರೋವಂಥ ಸಿನಿಮಾ. ಅದು ಬಂದು ತುಂಬ ಚೆನ್ನಾಗಿದೆ. ಅದು ತುಂಬ ಧೈರ್ಯ ಮಾಡಿ ತೆಗೆದಿದ್ದಾರೆ. ಆ ಕಾನ್ಸೆಪ್ಟಲ್ಲಿ ತೆಗಿಬೇಕಂದ್ರೂ ತುಂಬ ಧೈರ್ಯ ಇರಬೇಕು. ಸೊ ರಾಜಕೀಯ ಬ್ಯಾಕ್ಗ್ರೌಂಡ್, ವಿಲೇಜ್ ಬ್ಯಾಕ್ಗ್ರೌಂಡ್ ಮತ್ತು ಸಿಟಿ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ. ನೋಡಿ, ಚೆನ್ನಾಗಿದೆ. ಒನ್ಸ್ ನೋಡಿ ಸಪೋರ್ಟ್ ಮಾಡಿ. ಸೊ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಹೋಗ್ತಾ ಇದೆ, ಆಲ್ಮೋಸ್ಟ್ ರಿಲೀಸ್ ರೆಡಿ ಇದೆ. ರಿಲೀಸ್ ಅಪ್ಡೇಷನ್ ಇನ್ನೂ ಕೊಟ್ಟಿಲ್ಲ, ಆದಷ್ಟು ಜಲ್ದಿ ರಿಲೀಸ್ ಆಗ್ತಿದೆ. ಜಾಸ್ತಿ ಇನ್ನು ಫ್ಯೂ ಮಂತ್ಸಲ್ಲಿ ಆಗ್ತಿದೆ. ಸೊ ಅದು ಮತ್ತು ಅದಾದ ಮೇಲೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಈಗ ಇನ್ನೊಂದು ನನ್ನ ಫ್ರೆಂಡ್ ಸರ್ಕಲಲ್ಲೇ ಸೇರಿ ಒಂದು OTTಗೆ ಅಂತೇಳಿ ಒಂದು ಮೂವಿ ಮಾಡ್ತಾಯಿದ್ದೀವಿ. ಅದೂ ಸ್ಟಾರ್ಟ್ ಆಗಿದೆ. ಮತ್ತು ಅದಲ್ಲದೆ ಇನ್ನೂ ಒಂದು ಹೊಸ ಮೂವಿ ಈಗ ಒಂದು ಕ್ಯಾರೆಕ್ಟರ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಕ್ಯಾರೆಕ್ಟರ್ ರೋಲ್ ಮಾಡ್ತಿದ್ದೀನಿ. ಒಂದು ಕ್ಯಾರೆಕ್ಟರ್, ಒಂದು ಅಂಡರ್ಕವರ್ ಏಜೆಂಟ್ ಕಾಪ್ ರೋಲ್ ಮಾಡ್ತಾಯಿದ್ದೀನಿ. ಫ್ರೆಂಡೇ, ಅದು ರಾಕೇಶ್ ಅಂತೇಳಿ
ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರ ಡೈರೆಕ್ಷನಲ್ಲಿ ಒಂದು ಅಂಡರ್ ಕಾಪ್ ಏಜೆಂಟ್ ರೋಲ್ ಮಾಡ್ತಾ ಇದ್ದೀನಿ. ಈಗಷ್ಟೇ ಸ್ಟಾರ್ಟಿಂಗ್ ಆಗಿದೆ, ಹೋಗ್ತಾ ಇದೆ. ಶೂಟಿಂಗ್ ಚೆನ್ನಾಗೇ ನಡೆದಿದೆ. ಆಲ್ಮೋಸ್ಟ್ ನನ್ನ ಪಾರ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಬೇರೆ ಅವ್ರದ್ದು ಶೂಟಿಂಗ್ ನಡೀತಾ ಇದೆ, ನನ್ನದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಅದು ಬರುತ್ತೆ ನೆಕ್ಸ್ಟ್ ಇನ್ನೂ ಫ್ಯೂಚರಲ್ಲಿ ಮೂವಿ ಒಂದು ಆಲ್ಮೋಸ್ಟ್ ಸ್ಟಾರ್ಟ್ ಆಗೋ ರೇಂಜಲ್ಲಿದೆ. ಈಗ ಇಲ್ಲ, ಅದು 2024 ಮಾರ್ಚಲ್ಲಿ ಇಲ್ಲ, ಮಾರ್ಚಲ್ಲಿ ಏಪ್ರಿಲ್ ಮೇ ಆ ಥರ ಸ್ಟಾರ್ಟ್ ಆಗೋ ಪ್ಲ್ಯಾನಿಂಗ್ ಇದೆ. ಅದು ಒಂದು ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ. ಟ್ರಿಬಲ್ ಡಿಗೆ ನೀವು ಕೊಡೋ ಒಂದು ರೆಸ್ಪಾನ್ಸ್ ನನ್ನ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ, ಇದು ನನ್ನ ಬಾಲ್ಯದಿಂದ ಸಿನಿಮಾವರೆಗೂ ಬಂದಂಥ ಒಂದು ಪ್ರಯಾಣ. ಮೇಡಮ್, ನಾನು ನಿಮ್ಮನ್ನು ಕಿಡ್ನಾಪ್ ಮಾಡಿಲ್ಲ, ಕಾಪಾಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಈ ಕಾಡಲ್ಲಿ ನಿಮ್ಮೊಬ್ಬರನ್ನೇ ಬಿಡಬಾರ್ದಂತ ಅಷ್ಟೇ ನಿಮ್ಮ ಜೊತೆಲಿದ್ದೀನಿ. ಎಷ್ಟೋ ಜನರ ಒಂದು ಕನಸಾಗಿರುತ್ತೆ. ಯಾರೇ ಇರಲಿ, ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ನಾನು ಸಿನಿಮಾ ನಟನಾಗಬೇಕು, ನಾನು ಜೀವನದಲ್ಲಿ ಏನಾದರೂ ಬೆಳಿಬೇಕು, ಸಾಧನೆ ಮಾಡಬೇಕು ಅಂತ ತುಂಬ ಜನ ಹಗಲು ಕನಸನ್ನು ಕಾಣ್ತಾ ಇರ್ತಾರೆ. ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರೆ. ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾನೆ ಹೀರೋ ಆಗಬೇಕಂತ ಕನಸನ್ನು ಕಾಣ್ತಾ ಇರ್ತಾರೆ. ತುಂಬ ಕಷ್ಟ ಇದೆ. ಹೀರೋ ಆಗೋದು ಸುಮ್ಮನೆ ಅಲ್ಲ ಸ್ನೇಹಿತರೆ, ಅದರ ಹಿಂದೆ ತುಂಬ ಪರಿಶ್ರಮ ಇರುತ್ತೆ, ತುಂಬ ತ್ಯಾಗ ಇರುತ್ತೆ. ಸುಮ್ಮನೆ ಯಾವುದಕ್ಕೂ ಹೀರೋ ಆಗಲ್ಲ. ಹೀರೋ ಆಗ್ಬೇಕಂತ ಅದರದ್ದೇ ಅದೊಂದು ಕ್ವಾಲಿಟಿ ಇರುತ್ತೆ. ನೀವು ಕೂಡ ಸುಮಾರು ಜನರು ನೋಡಿರ್ತೀರ. ನಾನು ಕೂಡ ಹೀರೋ ಆಗಬೇಕು ಅಂತ ಸುಮಾರು ಜನ ಅವ್ರ ಜೀವನವನ್ನೇ ಏನೇನೋ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಅರುಣ್ ಸರ್ ಅವರು ನಮಗೂ ಕೂಡ ಸುಮಾರು ದಿನಗಳಿಂದ ಒಬ್ಬ ಫ್ರೆಂಡ್ಸ್ ಆಗಿ ನಮ್ಮ ಜೊತೆ ಯಾವಾಗಲೂ ಟಚಲ್ಲಿ ಇದ್ದೇ ಇರ್ತಾರೆ. ಹೊರತು ಡೈಲಿ ನಮಗೆ ಸಿಗ್ತಾರೆ, ಡೈಲಿ ಟೀ ಕುಡಿತಾ ಇರ್ತೀವಿ ಅವ್ರ ಜೊತೆನೆ. ಫಸ್ಟ್ ಟೈಮ್ ಅವ್ರು ಸಿಕ್ಕಾಗ ಟ್ರಿಬಲ್ ಡಿ ಅಥವಾ ಮರಣ ಮೂವೀಸ್ ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ನನಗೂ ಕೂಡ ನಂಬಲಿಕ್ಕೆ ಆಗ್ಲಿಲ್ಲ. ಒಬ್ಬ ಹೀರೋ ನಮ್ಮ ಜೊತೆ ಇಷ್ಟೊಂದು ಸಿಂಪಲ್ ಆಗಿ ನಮ್ಮ ಜೊತೆ ದಿನಾಲೂ ಬೆರೆತು ನಮ್ಮ ಜೊತೆ ಟೀ ಕುಡಿದು ಮಾತಾಡ್ತಾ ಇರ್ತಾರಲ್ಲ, ಅದು ನಮ್ಮ ಪುಣ್ಯ. ನೀವು ಕಿರ್ಚಿ ಗಲಾಟೆ ಮಾಡಿದಕ್ಕಷ್ಟೇ ನಿಮ್ಮ ಕೈ ಬಾಯಿ ಕಟ್ಟಾಕಿದೆ ಹೊರ್ತು ನೀವು ಯೋಚನೆ ಮಾಡೋ ಥರ ಎಲ್ಲ ನನ್ನ ಮನಸ್ಸಲ್ಲಿ ಇಲ್ಲ. ಸಿಂಪಲ್ ಮ್ಯಾನ್ ಅಂತ ಸರ್, ಅದು ಹೇಗೆ ಅಂತ? ಒಂದು ನಿಮಿಷ ಉಮೇಶ್, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಓಕೆ. ಆ್ಯಕ್ಚುಲಾಗಿ ನಾನು ಬೆಳೆದು ಬಂದಿದ್ದು ತುಂಬ ಸಿಂಪಲ್ ವೇ. ಓಕೆ. ಈಗೇನೋ ಹೀರೋ ಆಗ್ಬಿಟ್ಟಿದ್ದೀವಿ ಅದು ಇದು ಅಂತೇಳಿ ಅದು ಚೇಂಜ್ ಆಗೋದಿಲ್ಲ. ಇನ್ನೊಂದು ಸಿಂಪಲ್ ಅಂದರೆ ತುಂಬಾ ಹಳ್ಳಿ ಜೀವನ ನಮ್ಮದು. ಈಗ ಅದು ಸಡನ್ನಾಗಿ ಚೇಂಜ್ ಆಗ್ಬಿಡೋದಿಲ್ಲ. ಓಕೆ. ಅದು ಆ್ಯಕ್ಚುಲಾಗಿ ಬಂದಿರೋ ಗುಣನೇ ಆ ಥರ. ಇತ್ಯಾದಿಗೂ ಒಂದಂತ್ಯ ಇದ್ದೇ ಇರುತ್ತೆ. ನಾನು ಇಲ್ಲೇ ಈಗಲೇ ಸಾಯಿಸ್ಬಿಡಿ, ಅಪ್ಪಿ ತಪ್ಪಿ ಬದುಕಿದೆ ಅಂತ ಇಟ್ಕೊಳ್ಳಿ. ನೀವು ಬೆಳೆದು ಬಂದ್ರು ಹಾದಿನೇ ಅದೇ ಆ ಥರ ಇದೆ. ಸೊ ಈಗೇನೋ ಚೇಂಜ್ ಆಗ್ಬಿಡ್ತಾರೆ, ಅದೆಲ್ಲ ಸುಳ್ಳು. ಮ್ಯಾಕ್ಸಿಮಮ್ ಯಾರು ಆ ಥರ ಚೇಂಜ್ ಆಗಲ್ಲ. ಓಕೆ. ಅದು ಹಳ್ಳಿ ಜನಗಳಿಗೆ ಗೊತ್ತು. ಇನ್ನೂ ಒಂದು ಏನಪ್ಪ ಅಂತಂದರೆ, ನಾನು ಬರ್ತಾ ಇರೋ ಲೈಫ್ ಸ್ಟೈಲ್ ಇರ್ಬೋದು, ನನ್ನ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಎಲ್ಲ ಸಿಂಪಲ್ ಆಗಿದ್ದಾರೆ, ಎಲ್ಲ ಸಿಂಪಲ್ ಇರುತ್ತೆ. ಇನ್ನೊಂದು ಸಿನಿಮಾಗೆ ಏನೋ ಅಷ್ಟು ಈಸಿಯಾಗಿ ಏನೋ ಬಂದ್ಬಿಡಿಲ್ಲ. ಸಿನಿಮಾ ಅನ್ನೋದು ತುಂಬ ಕಷ್ಟ ಇದೆ. ಇನ್ನೂ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನಾನು ಈಗಲೂ ಜಾಬ್ಗೆ ಹೋಗ್ತಿದ್ದೀನಿ. ಓಕೆ. ಸೊ ದುಡಿಬೇಕು, ಗ್ಯಾಪಲ್ಲಿ ಸಿನಿಮಾ ಮಾಡಬೇಕು. ಇನ್ನೂ ಒಂದು ಯೂಟ್ಯೂಬ್ ಚಾನಲ್ ಒಂದು ಸ್ಟಾರ್ಟ್ ಮಾಡಿ ಅದರಿಂದನೂ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಆಸೆ. ಸೊ ಅದು ಗ್ಯಾಪಲ್ಲಿ ಅದನ್ನು ಮಾಡ್ತಾ ಇರ್ತೀನಿ. ಓಕೆ. ಆಲ್ಮೋಸ್ಟ್ ಒಂಥರ ಬ್ಯುಸಿ ಲೈಫ್ ಅಂತಲೇ ಹೇಳ್ಬೋದು. ಆರಾಮ್ಸೆ ಇದೆ. ಬಟ್ ತುಂಬ ಜನ ಹೇಳ್ತಾರೆ, ಹೇ ಹೀರೋ ಆಗಿ ನೀನು ಏನಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತೀಯ ಹಂಗೆ ಹಿಂಗೆ ಅಂತೇಳಿ. ಬಟ್ ಅದು ನನಗೆ ತುಂಬ ಒಂದು ಹ್ಯಾಪಿನೆಸ್ ಕೊಡುತ್ತೆ. ಓಕೆ. ಎಲ್ಲ ಒಂದು ವಿಷಯ ಮನಸ್ಸಲ್ಲಿ ಎಲ್ರಿಗೂ ಇರುತ್ತಲ್ಲ, ತುಂಬ ಕಷ್ಟಗಳಿರ್ತವೆ, ಏನೇನೋ ತೊಂದರೆಗಳಿರ್ತವೆ. ಸೊ ಅದನ್ನೆಲ್ಲ ಮರಿಬೇಕಂದ್ರೆ ನಮಗೊಂದು ರಿಲ್ಯಾಕ್ಸ್ ಟೈಮ್ ಬೇಕು. ಶೂಟಿಂಗ್ ಟೈಮಲ್ಲಿ ಇರ್ಬೇಕಾದ್ರೆ ನಾವು ಆ ಕಷ್ಟನ ಮರಿತೀವಿ, ಯೂಟ್ಯೂಬ್ ವೀಡಿಯೋಸ್ ಮಾಡ್ಬೇಕಾದ್ರೆ ಕಷ್ಟಗಳನ್ನ ಮರಿತೀವಿ. ಇನ್ನೊಂದು ಮೇಯ್ನ್ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಜಾಬಲ್ಲಿ ಕಾನ್ಸಂಟ್ರೇಷನ್ ಇರುತ್ತಲ್ಲ, ಈಗ ಕೆಲವೊಂದು ವರ್ಕ್ ಮಾಡ್ಬೇಕಾದ್ರೆ ಇದು ಕಾನ್ಸಂಟ್ರೇಷನ್ ಏನಿದೆ ವರ್ಕ್ ಕಡೆ ಹೋಗುತ್ತೆ.
ಸೊ ಅದು ಆಗ ಬೇರೆ ಇದು ಡಿಸ್ಟರ್ಬ್ ಆಗದೆ ನೀಟಾಗಿ ವರ್ಕ್ ಮಾಡಿಕೊಂಡು ಇರೋದ್ರಿಂದ ಆಲ್ಮೋಸ್ಟ್ ಏನು ಮೈಂಡ್ಗೆ ರಿಲ್ಯಾಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಬ್ಯುಸಿ ಇರೋ ಪ್ಲ್ಯಾನ್ ಮಾಡ್ಕೋತೀವಿ. ಈ ಥರ ಇರೋದ್ರಿಂದ ಸೊ ಅದು ನನ್ನ ನಾರ್ಮಲಾಗೆ ಅದು ಸಿಂಪಲ್ ಲೈಫ್ ಅನಿಸುತ್ತೆ. ನಾನು ವರ್ಕ್ ಮಾಡೋದಷ್ಟೇ, ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತೀನಿ. ಅದು ಏನು ಸಿಂಪಲ್ ಇರಲ್ಲ, ಬಟ್ ಅದು ತುಂಬ ಇಷ್ಟ, ಚೆನ್ನಾಗಿ ಹೋಗುತ್ತೆ. ಎಲ್ಲ ಒಂದು ಮರೆತು ಮಾಡ್ಕೊಳ್ಳೋದ್ರಿಂದ ನಮ್ಗೊಂಥರ ಹ್ಯಾಪಿಯಾಗಿರುತ್ತೆ. ಯಾಕ್ರೋ ಇಷ್ಟ ಹತ್ರ ಸ್ವಲ್ಪ ಗ್ಯಾಪ್ ಕೊಡ್ರೋ. ನಿನ್ನ ಸಾವು ನೋಡೋವರೆಗೂ ನನ್ನ ಹತ್ರ ಕಮ್ಮಿ ಆಗಲ್ವೋ? ಸಾವು ಸಾವು ಬರೋ ಬರೋ ಬರೋ. ಅರುಣ್ ಸರ್ ನಮ್ಮನ್ನ ಇವಾಗ ನದಿ ಹತ್ರ ಕರ್ಕೊಂಡು ಹೋಗ್ತಾ ಇದಾರೆ. ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ. ಆಕ್ಚುಲ್ ಆಗಿ ಇದು ದಕ್ಷಿಣ ಪಿನಾಕಿನಿ ಅಂತ ಓದಿರ್ತೀರಾ ನೀವೆಲ್ಲ? ಓದಿದೀವಿ ಸರ್. ಓದಿದೀರಾ? ಸ್ಕೂಲ್ ಬುಕ್ಸ್ ಅಲ್ಲೆಲ್ಲ ಇರುತ್ತೆ. ಹೌದು ಹೌದು. ದಕ್ಷಿಣ ಪಿನ್ನ ಸೌತ್ ಪೆನ್ನ ಅಂತಾರೆ, ದಕ್ಷಿಣ ಪಿನಾಕಿನಿ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ. ಓಕೆ. ಸೌತ್ ಪೆನ್ನ ಅಂತೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸೌತ್ ಪೆನ್ನ ರಿವರ್ ಇದು. ಇದು ಮುಂದೆ ರಿವರ್ ಆಗಿತ್ತು, ಈಗ ರಿವರ್ ಆಗೇ ಇದೆ, ಬಟ್ ತುಂಬಾ ವಾಟರ್ ಕಂಟಾಮಿನೇಟ್ ಆಗಿದೆ. ಕಂಟಾಮಿನೇಟ್ ಅಂದ್ರೆ ತುಂಬಾ ಕಂಟಾಮಿನೇಟ್ ಆಗಿದೆ. ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ. 10 ಜನಕ್ಕೆ ತುತ್ತ ನಿಕ್ಕುವ ಶಕ್ತಿ ನನ್ನದು, ನನ್ನ ಊರಲಿ ತುತ್ತು ಅನ್ನಕ್ಕೆ ಕೈಯ ಚಾಚುವ ಕೆಟ್ಟ ಬಾಗಿಲು ನ್ಯಾಯ ನೀತಿಗೆ ಕಾವ